ಸರ್ ಹೇಳಿ, ಬರ್ರಿ 2028ರ ರಣಕಾಳೆಯನ್ನು ಈಗಲೇ ಊದುತ್ತಾ ಇದ್ದೀರಿ. ಸೊ ಯಾವ ರೀತಿ ಸಿದ್ಧತೆ ನಡೀತಾ ಇದೆ? ಈಗ ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರನ್ನು ಭೇಟಿ ಆಗ್ತಾ ಇದ್ದೀನಿ, ಮನೆ ಮನೆಗೆ ಹೋಗಿ. ಗುಡ್ ಮಾರ್ನಿಂಗ್ ಬ್ಯಾಟ್ರಾಯಪುರ ಶುರು ಮಾಡಿದ್ದೀನಿ. ಈಗೇನು ನಮ್ಮ SIRದು ಅದು ಅವೇರ್ನೆಸ್ ಕೊಡಬೇಕು. ಅದರಲ್ಲಿ ಭಾಳಷ್ಟು ನಮ್ಮ ಕಾರ್ಯಕರ್ತರೆಲ್ಲ ಭಾಗಿಯಾಗಬೇಕು. ಮೊದಲು ಅದಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತೇಳಿ ಎಲ್ಲ ಕಡೆ ಶುರು ಮಾಡಿಸಿದ್ದೀವಿ. ಅದ್ರ ಬಗ್ಗೆ ಬಹುಶಃ ನಾವು 50 ವರ್ಷಗಳ ಕಾಲ, ನಾನು ಜನಸಂಘದ ಕಾಲದಾಗಿಂದ ಕೆಲಸ ಮಾಡ್ತಾ ಇರೋದು. ಇದೆಲ್ಲ 3 ಚುನಾವಣೆಯಲ್ಲಿ ನಾನು ಸೋತಿರ್ಬೋದು. 0 ಇರೋ ಅಂಥ ಕಾನ್ಸ್ಟಿಟ್ಯೂನ್ಸಿನ ಇವತ್ತು ನನಗೆ ಬೇಕು ಟಿಕೆಟ್ ಅನ್ನೋ ಮಟ್ಟಕ್ಕೆ ತಗೊಂಬಂದಿದ್ದೀವಿ. ಅಂದರೆ ನಂದು ಎಲ್ಲ ಒಂದು ಕಡೆ ಶ್ರಮ ಐತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲ ನನ್ನಿಂದ ಅಂತಲ್ಲ, ಎಲ್ಲ ನನ್ನ ಹಿಂದೆ ಇರೋವಂಥ ಅನೇಕ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಆ ಮಟ್ಟಕ್ಕೆ ನಾವು ತಗೊಂಬಂದಿದ್ದೀವಿ ಇಲ್ಲಿ ಕ್ಷೇತ್ರವನ್ನು. ಈ ಕ್ಷೇತ್ರದಲ್ಲಿ ಮುಂದೆ ನಮ್ಮ ಹೋರಾಟ ಇರೋದು ಕಾಂಗ್ರೆಸ್ಸನ್ನು ಇಲ್ಲಿಂದ ತೊಲಗಿಸ್ಬೇಕು ಅಂತ. ಕಾಂಗ್ರೆಸ್ ಇಲ್ಲಿಂದ ಆಚೆ ಹೋಗಬೇಕು ಮೊದಲು. ಏಕೆಂದರೆ ಯಾವುದೇ ಅಭಿವೃದ್ಧಿ ನಾವು ಕಾಣಲಿಲ್ಲ. ನಾವು ನೋಡ್ತಾ ಇದ್ದೀವಿ, ಅನೇಕ ಕಾನ್ಸ್ಟಿಟ್ಯೂನ್ಸಿಗಳು ಡೆವಲಪ್ಮೆಂಟ್ ಆದಷ್ಟು ಬ್ಯಾಟ್ರಾಯಪುರ ಎಲ್ಲೂ ಡೆವಲಪ್ಮೆಂಟ್ ಆಗಿಲ್ಲ. ಆದ್ದರಿಂದನೇ ನಮಗೆ ಮುಖ್ಯ ಈ ಕಾನ್ಸ್ಟಿಟ್ಯೂನ್ಸಿ ಭಾರತೀಯ ಜನತಾ ಪಕ್ಷದ ಕಾನ್ಸ್ಟಿಟ್ಯೂನ್ಸಿ ಆಗಬೇಕು, ಡೆವಲಪ್ ಆಗಬೇಕು. ಈ ಅನೇಕ ಜನಸಂಘದ ಕಾಲದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರು ಇರ್ಬೋದು, ಅನೇಕರು ನಿರಂತರವಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಕೊಂಡು ನಿರಂತರವಾಗಿ ಯಾರಿಗೂ ಕಾಣದಿರೋನೇ ಕೆಲಸ ಮಾಡ್ತಾಯಿದ್ದಾರೆ. ಅವರ ಋಣ ತೀರಿಸ್ಬೇಕು ಅನ್ನೋದು ನಮ್ಮೆಲ್ಲರ ಕಲ್ಪನೆಯಿಂದ ನಾವು ಮಾಡ್ತಾಯಿರೋದು. 2 ಬಾರಿ ಸಚಿವರಾದರೂ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ ಕ್ಷೇತ್ರ. ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನಿಮಗೆ ಈ ಕಾನ್ಸ್ಟಿಟ್ಯೂನ್ಸಿಲಿ ಓಡಾಡಿದಾಗ ಗೊತ್ತಾಗ್ತದೆ. ಪತ್ರಿಕಾ ಮಾಧ್ಯಮ ಇರ್ಬೋದು, ನಮ್ಮ TV ಮಾಧ್ಯಮ ಎಲ್ಲ ಅವ್ರಿಗೆ ಅರ್ಥ ಆಗ್ತದೆ ಇಲ್ಲ. ಯಾಕಂದರೆ ಕಾವೇರಿಯ 4ನೇ ಹಂತವನ್ನು ನಾವು ತಗೊಂಬಂದು 5 ವಾರ್ಡ್ಗಳಿಗೆ 7 ವಾರ್ಡಲ್ಲಿ 5 ವಾರ್ಡ್ ಕೊಟ್ಟರೆ ಇವತ್ತಿಗೂ ಇನ್ನೂ 2 ವಾರ್ಡ್ ಕಂಪ್ಲೀಟೇ ಆಗಿಲ್ಲ. ನಾವು 2009-10ರಲ್ಲಿ ತಗೊಂಬಂದು ಸುರೇಶ್ ಕುಮಾರ್ 11ರಲ್ಲಿ ನಾವು ಮಾಡಿದ್ದು. ನಮ್ಮ ಕಾರ್ಪೊರೇಟ್ರುಗಳೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ಅವತ್ತು ಕಾವೇರಿ ನೀರು ಕೊಡೋವಂಥ ಕೆಲಸವನ್ನು ಮಾಡಿದ್ರು. ಇವತ್ತುವರೆಗೂ ಇನ್ನು 2 ವಾರ್ಡ್ ಕೊಡೋಕ್ಕೆ ಆಗ್ತಾಯಿಲ್ಲ ಅಂದರೆ ನಾವು ಯೋಚನೆ ಮಾಡಬೇಕಲ್ಲ. ಆ ಕೆಲಸ ಅರ್ಧರ್ಕಲಾಗೆಲ್ಲ ನಿಂತಿರೋ ಅಂಥದ್ದು, ರಸ್ತೆಗಳು ಎಲ್ಲ ಒಂದೊಂದು ಹೇಳೋಕೆ ಹೋದರೆ ನನಗೆ ಟೈಮೇ ಸಾಲಲ್ಲ ಬಿಡಿ. ಅಷ್ಟು ಈ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಬೇರೆ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ರಾಜಕಾರಣ ಮಾಡ್ಕೊಂಡೇ ಕೂತ್ಕೊಂಡು ಸುಮ್ಮನೆ ಅವ್ರಿಗೆ ಅನ್ಯಾಯ ಮಾಡಿದ್ರು. ಮೊನ್ನೆ ಕೋಗಿಲಲ್ಲಿ ಎಷ್ಟು ಮನೆಗಳು ಹೊಡೆದಾಕಿದ್ರು, ಏನೇನು ಮಾಡಿದ್ರು ಎಲ್ಲ ಅವ್ರಿಗೂ ಅರ್ಥ ಆಗ್ಬಿಟ್ಟದು. ಇವತ್ತೆಲ್ಲ ಅಲ್ಪಸಂಖ್ಯಾತರಿಗೂ ಗೊತ್ತಾಗ್ಬಿಟ್ಟಿದೆ ಏನಂತ. ಇವರು ಡೋಂಗಿ ರಾಜಕಾರಣ. ನಿಜವಾಗೂ ನಾವೇ ಅದೇ ತಟ್ಕೊಂಡು ಹೇಳಬೇಕಾಗ್ತದೆ. ಅಲ್ಪಸಂಖ್ಯಾತರಿಗೆ ಏನಾರ ಒಳ್ಳೆಯದಾಗಿದ್ರೆ ನಮ್ಮ ಪಾರ್ಟಿಯಲ್ಲೇ ಯಡಿಯೂರಪ್ಪನವ್ರು ಅವತ್ತು ಬಜೆಟಲ್ಲಿ ಎಷ್ಟು ಇಟ್ಟಿದ್ರು, ಅವತ್ತು ಏನು ಅಜ್ಗರ್ ಪಾಪ ಎಷ್ಟೋ ಲಕ್ಷಾಂತರ ಜನ ಅಜ್ಗೋಗೋರಿಗೆ ಅವಕಾಶ ಮಾಡಿಕೊಟ್ಟಂಥವ್ರದು, ಅಜ್ಭವನ ಮಾಡಿದಂಥವ್ರು ಸದಾನಂದ ಗೌಡರು, ನಮ್ಮ MP ಗಳು. ಇದೆಲ್ಲ ಈ ಥರ ಒಳ್ಳೆಯ ಕೆಲಸಗಳನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಜನಕ್ಕೂ ಅರ್ಥ ಆಗಿದೆ. ಜನಕ್ಕೆ ಸ್ವಲ್ಪ ನಮ್ಮಲ್ಲಿ ಗೊಂದಲ ಇದೆ ಅಂತ, ಅದೆಲ್ಲ ಸರಿ ಹೋಗುತ್ತೆ ಮುಂದೆ. ನಮಗೆ ಒಂದೇ ಉದ್ದೇಶ, ಯಾರ ವಿರುದ್ಧನೂ ಅಲ್ಲ, ನಮಗೆ ಇಲ್ಲಿ ಕಾಂಗ್ರೆಸ್ಸನ್ನು ತೊಲಗಿಸ್ಬೇಕು.